ಇಲ್ಲಿ ಗೊಂದಲಗಳು ಇರುವಂತದ್ದು ಸರ್ವೇ ಸಾಮಾನ್ಯ. ಕೈಪಿಡಿಯಲ್ಲೇ ಒಂದು ಜಾತಿಯನ್ನ 2-3 ಬಾರಿ ಉಲ್ಲೇಖ ಮಾಡಲಾಗಿದೆ ಎನ್ನುವುದಾಗೂ ಕೂಡ ಹೇಳಲಾಗ್ತಾ ಇದೆ. ಕೈಪಿಡಿಯಲ್ಲಿ ಅದು ನಮೂದಾಗಿರೋದು ಕೂಡ ಕಂಡು ಬರ್ತಾ ಇದೆ. ಯಾಕೆ ಹೀಗೆ ಸರ್ಕಾರ ಮಾಡ್ತಾ ಇದೆ? ಇದರ ಹಿಂದಿನ ಉದ್ದೇಶ ಏನ್ ಸರ್? ನೋಡಿ, ಇವರು ಕಾಂಗ್ರೆಸ್ನವ್ರು ಆರೋಪ ಮಾಡಿದ್ದೇನು ಅಂತಂದ್ರೆ ಭಾರತೀಯ ಜನತಾ ಪಕ್ಷದವರು ಧರ್ಮಾಧಾರಿತ ರಾಜಕಾರಣವನ್ನು ಮಾಡ್ತಾರೆ ಅಂತ. ಕಾಂಗ್ರೆಸ್ನವ್ರು ಮಾಡ್ತಾ ಇರೋದು ಜಾತಿ ಆಧಾರಿತ ರಾಜಕಾರಣ. ಇದು ಸ್ಪಷ್ಟವಾಗಿ ಕಾಣಿಸ್ತಾ ಐತೆ. ಹಿಂದೆ ಲಿಂಗಾಯತ ಮತ್ತು ವೀರಶೈವ ಅನ್ನೋ ಒಂದು ವಿರೋಧ ಮತ್ತೆ ಪರ ಎರಡು ಹೇಳಿಕೆಗಳು ಬಂದು ಯಾವ ಸರ್ಕಾರದಲ್ಲಿ ಅವ್ರ ಹೇಳಿಕೆ ಸಂದರ್ಭದಲ್ಲಿ ಅವ್ರು ಕಾಂಗ್ರೆಸ್ 2000 ಬಹುಶಃ ನೀವು ನೋಡಿದ್ರೆ 13ರಿಂದ 18ರವರೆಗೆ. ಸೊ ಈಗ ವೀರಶೈವ ಅಂದ್ರೆ ಯಾರು, ಲಿಂಗಾಯತ ಯಾರು, ಅಲ್ಲಿ ಕನ್ಫ್ಯೂಷನ್ ಆಯಿತು. ಆ ಬಹುಸಂಖ್ಯಾತರು ಇರೋ ಅಂದ್ರೆ ದೊಡ್ಡ ಒಂದು ಸಮುದಾಯ ಅದು ಲಿಂಗಾಯತ ವೀರಶೈವ ಅಂತಂದ್ರೆ ಕರ್ನಾಟಕದಲ್ಲಿ ಬಹುಶಃ ಅತಿ ದೊಡ್ಡ ಸಮುದಾಯ. ಅಲ್ಲೇ ಎರಡು ಡಿವೈಡ್ ಮಾಡಬೇಕಿತ್ತು. ಏನಂತ, ನೀವು ಲಿಂಗಾಯತರೇ ಬೇರೆ, ವೀರಶೈವರೇ ಬೇರೆ. ವೀರಶೈವರು ಅಂತಂದ್ರೆ ಮೂಲ ಅವರು ಶೈವ ಈಶ್ವರನ ಆರಾಧಕರು. ಲಿಂಗಾಯತರು ಅಂತಂದ್ರೆ 12ನೇ ಶತಮಾನದಲ್ಲಿ ಬಸವಣ್ಣರು ಸಮಾಜಕ್ಕಾಗಿ ಬಂದಂಥ ಸಂದರ್ಭದಲ್ಲಿ ಈ ಬುದ್ಧ, ಬಸವ, ಅಂಬೇಡ್ಕರ್ ಏನು ಅವರ ತತ್ವಗಳೇನಿದ್ದು ಅದನ್ನ ಅನುಸರಿಸ್ಕೊಂಡ್ಬರ್ಬೇಕು ಅಂತೇಳಿ ಮಾಡಿದಂಥ, ಸಮಾನತೆಗೋಸ್ಕರ ಮಾಡಿದಂಥ ಕನ್ವರ್ಷನ್ ಅದು. ಲಿಂಗಾಯತರ ವಿಚಾರ ಅಂತ ಬಂದಂಥ ಸಂದರ್ಭದಲ್ಲಿ ಅವ್ರು ಎಲ್ಲ ಇದಾವೆ. ಉದಾಹರಣೆ ಫಾರ್ ಎಕ್ಸಾಂಪಲ್ ನೋಡಿ, ಅದರಲ್ಲಿ ಪಂಚಮಸಾಲಿ ಮತ್ತು ಆರಾಧ್ಯ, ಜಂಗಮ, ಸಾಧು ಲಿಂಗಾಯತರು, ಕುರುಬ ಲಿಂಗಾಯತರು, ಕಂಬಾರ, ಗಾಣಿಗ, ಹೀಗೆ ಸಿಂಪಿ, ಮೇದಾರ, ಹೀಗೆ ಹೆಚ್ಚು ಕಡಿಮೆ ಸರ್ ಇದರಲ್ಲಿ 38 ಸಬ್ ಕ್ಯಾಸ್ಟ್ ಇದ್ದಾವೆ. ಇವೆಲ್ಲ ಆಗಿದ್ದು ಯಾವ ಸಂದರ್ಭದಲ್ಲಿ ಅಂತಂದರೆ ಅದು ಬಸವಣ್ಣರ ಕಾಲದಲ್ಲಿ ಅಂತೇಳಿ ಬಂತು. ಈಗ ಇವರಿಗೆಲ್ಲ ರಿಸರ್ವೇಷನ್ ಕೂಡ ಒಂದು ಕಡೆ. ಅಲ್ಲಿ ವೀರಶೈವರು ಏನು ಹೇಳ್ತಾರೆ, ನಾವೇ ಶ್ರೇಷ್ಠ ಅಂತ ಹೇಳ್ತಾರೆ. ಲಿಂಗಾಯತರು ಅವ್ರು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಆದರೆ ಈಗ ಒಂದು ಜಾತಿ ಕಾಲಮಲ್ಲಿ ಬರ್ಸಿ ಅಂತ ಹೇಳಿದ್ರೆ, ಧರ್ಮದ ಕಾಲಮಲ್ಲಿ ಬರ್ಸಿ ಅಂತ ಹೇಳಿದ್ರೆ ನಮ್ಮ BJP ಹೋಗ್ತಾರೆ ಹೇಳ್ದಂಗೆ ಹಿಂದೂ ಅಂತ ಬರ್ಸ್ಬಿಡಿ, ನೀವು ಲಿಂಗಾಯತರ ಅಂತ ಬರ್ಸಿ. ಇದ್ರ ಉದ್ದೇಶ ಏನು ಅಂತಂದ್ರೆ, BJP ಅವರು ಹಿಂದೂ ರಾಷ್ಟ್ರವನ್ನು ಮಾಡ್ತೀವಿ ಅಂತ ಹೇಳಿ ಎಲ್ಲೋ ಕರೆ ಕಟ್ಟಂಥ ಸಂದರ್ಭದಲ್ಲಿ ಇದು ಹಿಂದೂ ರಾಷ್ಟ್ರ ಆಗಬಾರ್ದು. ಇದು ಇಲ್ಲಿ ಅಲ್ಪಸಂಖ್ಯಾತರು ಏನಿದ್ದಾರೆ ಇವರನ್ನು ಬಹುಸಂಖ್ಯಾತರು ಮಾಡುವಂಥ ಹುನ್ನಾರ ಈ ಕ್ರಿಶ್ಚಿಯನ್ ಒಕ್ಕಲಿಗ, ಕ್ರಿಶ್ಚಿಯನ್ ಲಿಂಗಾಯತ, ಕ್ರಿಶ್ಚಿಯನ್ ಮುಸ್ಲಿಮ್ ಅದರಲ್ಲಿ ತೋರಿಸುವಂಥದ್ದು.